ಸಮಾಚಾರ ನ್ಯೂಸ್ಗೆ ಸ್ವಾಗತ. ನಾನು ಮಂಜುಳಾ ಕೊಂಡರಾಜನಹಳ್ಳಿ, ಕೋಲಾರ. ಚೀಮಂಗಲ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರಾಗಿ ಎನ್ ಶ್ರೀನಿವಾಸ್ ಆಯ್ಕೆ. ಶಿಡ್ಲಘಟ್ಟ ತಾಲೂಕಿನ ಚೀಮಂಗಲ ಗ್ರಾಮ ಪಂಚಾಯಿತಿಯ ಉಪಾಧ್ಯಕ್ಷರಾಗಿ ಎನ್ ಶ್ರೀನಿವಾಸ್ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಒಟ್ಟು 16 ಸದಸ್ಯ ಬಲ ಹೊಂದಿರುವ ಚೀಮಂಗಲ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷ ಸ್ಥಾನಕ್ಕೆ ಸಾಮಾನ್ಯ ಮೀಸಲು ನಿಗದಿಪಡಿಸಲಾಗಿದ್ದು, ಶನಿವಾರ ಚುನಾವಣೆ ಪ್ರಕ್ರಿಯೆ ನಡೆಯಿತು. ಹಿಂದಿನ ಉಪಾಧ್ಯಕ್ಷರು ರಾಜೀನಾಮೆ ಸಲ್ಲಿಸಿದ್ದು ಕಾರಣ ತೆರವಾದ ಸ್ಥಾನಕ್ಕೆ ಶನಿವಾರ ನಡೆದ ಚುನಾವಣೆ ಪ್ರಕ್ರಿಯೆಯಲ್ಲಿ ಕೇವಲ 1 ನಾಮಪತ್ರ ಸಲ್ಲಿಕೆಯಾದ ಹಿನ್ನೆಲೆಯಲ್ಲಿ ಬಿಜೆಪಿ ಬೆಂಬಲಿತ ಅರಿಕೆರೆ ಎನ್ ಶ್ರೀನಿವಾಸ್ರನ್ನ ಉಪಾಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆ ಮಾಡಲಾಯಿತು. ತಹಶೀಲ್ದಾರ್ ಗಗನ ಸಿಂಧು ಚುನಾವಣಾಧಿಕಾರಿಯಾಗಿ ಕಾರ್ಯನಿರ್ವಹಿಸಿದ್ರು. ಚೀಮಂಗಲ ಗ್ರಾಮ ಪಂಚಾಯಿತಿ ಎಲೆಕ್ಷನ್ ಅನ್ನು ಇವತ್ತು ಹಮ್ಮಿಕೊಳ್ಳಲಾಗಿತ್ತು. ಚೀಮಂಗಲ ಗ್ರಾಮ ಪಂಚಾಯಿತಿ ಅಭ್ಯರ್ಥಿಯಾಗಿ ಶ್ರೀನಿವಾಸ್ ಎನ್ ಅವರು ನಾಮಪತ್ರವನ್ನು ಸಲ್ಲಿಸಿದರು. ಅವರಿಗೆ ಸೂಚಕರಾಗಿ ರಾಜಪ್ಪನವರು ಸಲ್ಲಿಕೆಯನ್ನು ಸಲ್ಲಿಸಿದರು. ಅವರ ಹೊರತು ಯಾವ ಅಭ್ಯರ್ಥಿಗಳು ನಾಮಪತ್ರವನ್ನು ಸಲ್ಲಿಸಿರುವುದಿಲ್ಲ. ಒಂದೇ ಅಭ್ಯರ್ಥಿ ಆಗಿರುವುದರಿಂದ ನಾವು ಆ ನಾಮಪತ್ರವನ್ನು ಸ್ವೀಕರಿಸಿದ್ದೇವೆ. ತದನಂತರ 2 ಗಂಟೆಗಳ ಕಾಲ ನಾವು ಕಾಲಾವಕಾಶ ನೀಡಿದ್ದೇವೆ. ಅದನಂತರ ನಾವು 10 ನಿಮಿಷ ಕಾಲಾವಕಾಶ ಕೊಟ್ಟು ಗ್ರಾಮ ಪಂಚಾಯಿತಿ ಸದಸ್ಯರೆಲ್ಲರೂ ಆಗಮಿಸಿ ಕೋರಮ್ ಅಂದರೆ 16 ಜನದಲ್ಲಿ 8 ಜನರು ಹಾಜರಾದ ನಂತರ ನಾವು ಇದನ್ನು ಸ್ವೀಕರಿಸಿ ಹಿಂಪಡೆಯಲು 15 ನಿಮಿಷಗಳ ಕಾಲಾವಕಾಶವನ್ನು ನೀಡಿದ್ದೇವೆ. ತದನಂತರ ಶ್ರೀನಿವಾಸ್ ಎನ್ ಅವರನ್ನು ಗ್ರಾಮ ಪಂಚಾಯಿತಿ ಅಧ್ಯಕ್ಷರನ್ನಾಗಿ ಉಪಾಧ್ಯಕ್ಷರಾಗಿ ಘೋಷಿಸಿದ್ದೇವೆ. ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಮಾದೇವಮ್ಮ, ಸದಸ್ಯರಾದ ಸರಸ್ವತಿ ಡಿಎಂ, ಅಮೃತ ಎನ್, ಇಂದ್ರಮ್ಮ, ನಾಗರಾಜ್, ರಾಜಪ್ಪ ಎನ್, ಮೂರ್ತಿ, ಸುಮಿತ್ರಾ, ಭ್ರಮರಾಂಬ, ಪಿಡಿಒ ತನ್ಮೀರ್ ಅಹ್ಮದ್, ಮುಖಂಡರಾದ ಅರಿಕೆರೆ ಮುನಿರಾಜು ಸೇರಿದಂತೆ ಮತ್ತಿತರರು ಹಾಜರಿದ್ದರು. ವರದಿ ಮಳಮಾಚನಹಳ್ಳಿ, ಗೋವರ್ಧನ್, ಶಿಡ್ಲಘಟ್ಟ. ಉಪಾಧ್ಯಕ್ಷರ ಒಂದು ರಾಜೀನಾಮೆ ಕೊಟ್ಟು ತೆರವಾಗಿತ್ತು. ಆ ತೆರವಾಗಿನ ಸ್ಥಾನಕ್ಕೆ ನನ್ನ ಅಭ್ಯರ್ಥಿಯಾಗಿ ಆಯ್ಕೆ ಮಾಡಿರ್ತಾರೆ. ಆ ಅಭ್ಯರ್ಥಿ ಆಯ್ಕೆ ಮಾಡಿದ ತಕ್ಷಣ ಒಂದು ವಿಜೇತರಾಗಿ ಆಯ್ಕೆ ಆಗಿರುತ್ತೇನೆ. ಮತ್ತು ಅದೇ ರೀತಿ ನಮ್ಮ ತಾಲೂಕು ದಂಡಾಧಿಕಾರಿಗಳಾದ ಎಲೆಕ್ಷನ್ ಚುನಾವಣಾಧಿಕಾರಿಗಳಾಗಿ ಒಳ್ಳೆ ಚೆನ್ನಾಗಿ ನಡೆಸ್ಕೊಟ್ಟಿದ್ದಾರೆ. ಅವರಿಗೆ ನಮ್ಮ ಕಡೆಯಿಂದ ಒಂದು ಕೃತಜ್ಞತೆ, ನಮ್ಮ ಇಲಾಖೆಯಿಂದ ಆಫೀಸ್ ಕಡೆಯಿಂದ ಒಂದು ಕೃತಜ್ಞತೆಗಳು. ಅದೇ ರೀತಿ ನಮ್ಮೂರಿನ ಮೊದಲನೇದಾಗಿ ನಮ್ಮೂರಿನ ಏನೇ ಇವತ್ತು ಮತದಾರರು ಏನಿದ್ದಾರೆ ಅವರು ಗೆಲ್ಲಿಸ್ಕೊಟ್ಟು ಆಯ್ಕೆ ಮಾಡಿ ಕಳಿಸಿದಂಥ ಒಂದು ಸಮಯ ಏನಿದೆ, ಆ ಸಮಯ ಈಗ ಏನು ಅಲ್ಲಿಂದ ದಿಲ್ಲಿವರೆಗೂ ಅಂತಾರೆ, ದಿಲ್ಲಿನೇ ಇರ್ಬೋದು ನನಗೆ ಇದು. ಬಟ್ ಈ ಗ್ರಾಮ ಪಂಚಾಯತಿ ಉಪಾಧ್ಯಕ್ಷ ಸ್ಥಾನ ಸ್ವೀಕರಿಸಬೇಕಂದ್ರೆ ನಮ್ಮೂರಿನ ಕಾರ್ಯಕರ್ತರು ಮತ್ತು ನನ್ನ ಸಂಬಂಧಪಟ್ಟಂಥ ಆಗ್ತಂಥ ಒಂದು ಮತದಾರರು ಎಲ್ಲ ನನ್ನ ಇವರು ಎಲ್ಲ ನಮ್ಮ ಇವರು ಅವರಿಗೆಲ್ಲ ನಮ್ಮ ಕಡೆಯಿಂದ ಕೃತಜ್ಞತೆಗಳು. ಮತ್ತು ಅದೇ ರೀತಿ ನಮ್ಮ ಗ್ರಾಮ ಪಂಚಾಯತಿಯ ಎಲ್ಲ ಸದಸ್ಯರಿಗೂ ಮತ್ತೆಲ್ಲ ನಮ್ಮ ಗ್ರಾಮ ಪಂಚಾಯತಿ ಎಲ್ಲ ಮುಖಂಡರಿಗೂ, ಅದೇ ನಾಗಸಮ್ಮನವರು, ರಾಜಪ್ಪನ ಸದಸ್ಯರಾಗಿರ್ಬೋದು, ನನ್ನ ಮಾಜಿ ಅಧ್ಯಕ್ಷರಾಗಿರ್ಬೋದು, ಮುಂಜಣ್ಣವರು, ಮುನರಾಜಣ್ಣವರು ಮತ್ತು ಇತರೆ ಎಲ್ಲ ಈಶ್ವರಣ್ಣ ಆಗ್ಬೋದು, ಮತ್ತು ಚಂದ್ರಣ್ಣವ್ರಾಗ್ಬೋದು, ಮುನ್ಕೃಷ್ಣಣ್ಣ ಮಾಜಿ ಅಧ್ಯಕ್ಷ ಮುನ್ಕೃಷ್ಣಣ್ಣ, ಶಂಕರಣ್ಣ ಆಗ್ಬೋದು, ಮತ್ತು ಇತರೆ ಜಯಣ್ಣವರು ಮತ್ತು ಇತರೆ ಎಲ್ಲ ನಮ್ಮ ಹಿರಿಯರು ಮುಖಂಡರು ನನಗೆ ಮಾರ್ಗದರ್ಶನ ಕೊಟ್ಟು ಏನು ನೀವೇ ತೆರವಾಗಿರೋ ಸ್ಥಾನ ನೀನಾಗಿರೋ ಸೂಕ್ತ ಅಂತೇಳಿ ಒಂದು ಆಯ್ಕೆ ಮಾಡಿ ನಾನು ಕಳಿಸ್ಕೊಟ್ಟಿದ್ದಾರೆ. ಎಲ್ಲ ಸದಸ್ಯರಿಗೂ ಹೊರಕೊಡ್ತಾ ನನ್ನ ಕಡೆಯನ್ನು ಕೃತಜ್ಞತೆ ಸಲ್ಲಿಸ್ತಾ ನನ್ನ ಮಾತುಗಳನ್ನು ಹೇಳಿ